ಬಿಜೆಪಿ ಪಾಳ್ಯದಲ್ಲಿ ಎಲ್ಲವೂ ಸರಿಯಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಮಾತ್ರ. ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಕೂಡ ಅಸಮಾಧಾನ ತಣಿಸಿಲ್ಲ. ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಹೋದ್ರು, ಇದಾದ ಬಳಿಕ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಬಂಡಾಯ ಇನ್ನೂ ಕೂಡ ತಣ್ಣಗಾಗಿಲ್ಲ. ಅದು ದಾವಣಗೆರೆಯ ಬಿಜೆಪಿಯಲ್ಲಿ ಮಾಜಿ ಸಚಿವರಲ್ಲಿ ಮುಂದುವರೆದಂತಹ ಒಳಬೇಗುದಿ. ಅಸಮಾಧಾನವನ್ನ ತಣಿಸೋದಕ್ಕೆ ಈಗ ರಾಧಾ ಮೋಹನ್ ಅಗರ್ವಾಲ್ ಅವರು ಕಸರತ್ತು ನಡೆಸೋದಕ್ಕೆ ಮುಂದಾದ್ರ ಅನ್ನುವ ಪ್ರಶ್ನೆಗೆ ಉದ್ಭವ ಆಗ್ತಾ ಇದೆ. ಇವತ್ತು ರೇಣುಕಾಚಾರ್ಯ ಹಾಗೂ ಕರ್ಣಕಾರ್ ರೆಡ್ಡಿ ಅವರ ಜೊತೆಯಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ. ರಾಧಾ ಮೋಹನ್ ಅಗರ್ವಾಲ್ ಅವರು ಅವರನ್ನು ಕರೆಸಿ ಅವರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸ್ತಾರೆ. ಅಸಮಾಧಾನಿತರನ್ನ ಸಮಾಧಾನ ಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ನೋಡಬೇಕು ಇಲ್ಲಾದರೂ ಸಮಾಧಾನಗೊಳ್ತಾರಾ ಅಂತೇಳಿ ಬಹಳ ಕುತೂಹಲ ಇದೆ. ಯಾಕೆಂದರೆ ಬಂಡಾಯದ ಬೇಗುದಿ ಪೆಟ್ಟು ಬೀಳೋದು ಚುನಾವಣೆಯ ಸಂದರ್ಭದಲ್ಲಿ ರಿಸಲ್ಟ್ ಮೇಲೆ ದೊಡ್ಡ ಪೆಟ್ಟು ಕೊಡುತ್ತೆ. ಹಾಗಾಗಿ ಎಚ್ಚೆತ್ತುಕೊಂಡಿರುವಂತಹ ಬಿಜೆಪಿ ಹೈಕಮಾಂಡ್ ಒಬ್ಬೊಬ್ಬರನ್ನೇ ಅಸಮಾಧಾನಿತರನ್ನ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಚರ್ಚಿಸಿ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದೆ. ನೋಡಿ, ಒಂದು ಕಡೆ ಬಿ.ವೈ. ವಿಜಯೇಂದ್ರ ಅವರು ಅಸಮಾಧಾನಿತರನ್ನ ಒಬ್ಬೊಬ್ಬರನ್ನಾಗಿ ಭೇಟಿ ಮಾಡ್ತಾ ಇದ್ರು. ಆ ಮೂಲಕ ಎಲ್ಲರನ್ನು ಕೂಡ ಸಮಾಧಾನ ಪಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮಿತ್ ಶಾ ಅವರು ಆಗಮಿಸಿ ರಾಜ್ಯಕ್ಕೆ ಇಲ್ಲಿ ಅಸಮಾಧಾನಿತರ ಸಭೆಯನ್ನ ಕೂಡ ನಡೆಸಿದ್ರು, ಅವರನ್ನ ಸ್ವಲ್ಪ ಸಮಾಧಾನ ಪಡಿಸಿದ್ರು. ಈಗ ರಾಧಾ ಮೋಹನ್ ಅಗರ್ವಾಲ್ ಅವರು ಕೂಡ ಖುದ್ದು ಭೇಟಿ ಕೊಟ್ಟು ಅವರನ್ನ ಭೇಟಿ ಮಾಡಿ ಅವರ ಜೊತೆಯಲ್ಲಿ ಚರ್ಚೆ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಆ ಮೂಲಕ ದಾವಣಗೆರೆಯಲ್ಲಿ ಇರುವಂತಹ ಅಸಮಾಧಾನವನ್ನ ತಣಿಸೋದಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ KH ಮುನಿಯಪ್ಪ ಅವರ ಹೆಸರನ್ನ ಕೈ ಬಿಟ್ಟಿದ್ರಿಂದಾಗ್ಲಿ ಅವರು ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ನಾನು ಯಾವಾಗಲೂ ಕೂಡ ಶಾಶ್ವತವಾಗಿ ಸ್ಟಾರ್ ಪ್ರಚಾರಕ ಅನ್ನೋದನ್ನ KH ಮುನಿಯಪ್ಪನವರು ಹೇಳಿದ್ದಾರೆ. ಮುಂದುವರೆದು ಮಾತನಾಡ್ತಾ ಹೇಳ್ತಾರೆ ಮುನಿಯಪ್ಪನವರು, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡ್ತಾ ಹೇಳ್ತಾರೆ, ಇಂದಿನಿಂದ ಪ್ರಚಾರ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ. ಈಗಾಗಲೇ ಚಿಕ್ಕಬಳ್ಳಾಪುರ, ಕೋಲಾರದಲ್ಲಿ ಕ್ಯಾಂಪೇನ್ ಶುರುವಾಗಿದೆ. 2ನೇ ಹಂತದ ಚುನಾವಣಾ ಪ್ರಚಾರಕ್ಕೆ ನಾನು ಹೋಗ್ತೇನೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಪ್ರಚಾರಕ್ಕೆ ನಾನು ಹೋಗ್ತೇನೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ KH ಮುನಿಯಪ್ಪನವರು ಹೇಳಿದ್ದಾರೆ. ಸ್ಟಾರ್ ಪ್ರಚಾರಕರ ಪಟ್ಟಿಯಿಂದ ಕಾಂಗ್ರೆಸ್ KH ಮುನಿಯಪ್ಪ ಅವರ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ವ್ಯಂಗ್ಯವಾಗಿ ಮುನಿಯಪ್ಪನವರು ಮಾತನಾಡಿದ್ದಾರೆ. ನಾನು ಯಾವಾಗಲೂ ಶಾಶ್ವತವಾಗಿ ಸ್ಟಾರ್ ಪ್ರಚಾರಕನೇ ಅನ್ನೋದನ್ನು ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ. ಜೊತೆಗೆ ಹಿರಿಯ ನಾಯಕರಾದಂಥ ಮತ್ತು ಸಚಿವರಾದಂಥ KH ಮುನಿಯಪ್ಪ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಇವತ್ತಿನಿಂದ ಅಧಿಕೃತವಾಗಿ ಕಾಂಗ್ರೆಸ್ ಪ್ರಚಾರ ಆರಂಭವಾಗ್ತಾ ಇದೆ, ಅದು ತಮ್ಮ ಜಿಲ್ಲೆಯಿಂದ ಸರ್. ನಾನು ಕೋಲಾರ ಜಿಲ್ಲೆಯಲ್ಲಿ ಶುಭವಾಗಲಿ ಅಂತ ಹೇಳಿದ್ದೇನೆ. ನಾಮಪತ್ರ ಸಲ್ಲಿಸೋದಕ್ಕೆ ಹೋಗಿದ್ದೀನಿ. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹೋಗ್ತಾರೆ. ಒಳ್ಳೆಯದಾಗಲಿ. ನನ್ನ ಜವಾಬ್ದಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ನಾನು ಕಾರ್ಯಕ್ರಮ ಶುರು ಮಾಡಿದ್ದೀನಿ. ನಾಳೆಯಿಂದ ಪಂಚಾಯತಿ ವೈಸ್ ನಾನು ಕಮಿಟಿಗಳನ್ನು ಮಾಡೋದ್ರ ಮುಖಾಂತರ 1 ವಾರದಲ್ಲಿ ಎಂಟೈರ್ ನನ್ನ ಕಾನ್ಸ್ಟಿಟ್ಯೂನ್ಸಿನ ತಯಾರು ಮಾಡಿ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅದೇ ಥರ ಎಲ್ಲ ತಾಲೂಕಲ್ಲಿ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದೀನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಂಪ್ಲೀಟಾಗಿ ನಾವು ಕೆಲಸ ಮಾಡಿ ಕೋಲಾರದ್ದು ಕೂಡ ಗೆಲ್ಲಿಸ್ಬೇಕು, ಚಿಕ್ಕಬಳ್ಳಾಪುರದ್ದು ಕೂಡ ಗೆಲ್ಲಿಸ್ಬೇಕು ಮತ್ತು ರಾಜ್ಯದಲ್ಲಿ ಕೂಡ ಪ್ರವಾಸ ಮಾಡ್ತೀನಿ. ಒಂದು 4-5 ದಿನ ಹಬ್ಬ ಆದಮೇಲೆ ರಾಜ್ಯದಲ್ಲಿ ಮೈಸೂರು ಭಾಗ ಕರೆದಿದ್ದಾರೆ, ಗುಲ್ಬರ್ಗ ಕರೆದಿದ್ದಾರೆ, ಬೆಳಗಾಂ ಕರೆದಿದ್ದಾರೆ. ಎಲ್ಲ ಕಡೆ ಕೂಡ ನಾನು ಪ್ರವಾಸ ಮಾಡಿ ಕಾಂಗ್ರೆಸ್ಗೆ ಮತವನ್ನು ಕೇಳ್ತೀನಿ. ಸರ್, ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಾತಾವರಣ ಹೇಗಿದೆ ಸರ್ ಕಾಂಗ್ರೆಸ್ ಪರವಾಗಿ ಅಂತ ಸರ್? ವಾತಾವರಣ ಎಲ್ಲ ಚೆನ್ನಾಗಿದೆ. ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದರಿಂದ ಜನ ಎಲ್ಲ ಓಟ್ ಹಾಕ್ತಾರೆ. 28ಕ್ಕೆ 28 ಗೆಲ್ತೇವೆ. ಸರ್, ರಾಜ್ಯದಲ್ಲಿ ಎಲ್ಲಿ ಪ್ರವಾಸ ಮಾಡ್ತೀರಿ ಸರ್? ಎಲ್ಲಿ ಪ್ರಚಾರ ಮಾಡ್ತೀರಿ ಅಂತ? ಮೈಸೂರು ಡಿವಿಷನ್, ಬೆಂಗಳೂರು ಡಿವಿಷನ್, ಬೆಳಗಾಂ ಡಿವಿಷನ್, ಗುಲ್ಬರ್ಗಾ ಡಿವಿಷನ್ ಎಲ್ಲ. ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ತಮ್ಮನ್ನು ಬಿಟ್ಟಿದ್ದಾರಲ್ಲ ಸರ್? ನೇನು ಪರ್ಮನೆಂಟ್ ಸ್ಟಾರ್ ಪ್ರಚಾರ ನಡೆಯಪ್ಪ. ನಾನು 30 ವರ್ಷದಿಂದ ಕಾಂಗ್ರೆಸ್. ಸರ್, ಉತ್ತರ ಕರ್ನಾಟಕ ಭಾಗಕ್ಕೆ ಯಾವಾಗ ಹೋಗ್ತೀರಿ ಸರ್? ಉತ್ತರ ಕನ್ನಡ ಸೆಕೆಂಡ್ ಫೇಸ್. ಎಲ್ಲ ಜಿಲ್ಲೆಗೆ, ಎಲ್ಲ ಕ್ಷೇತ್ರಗಳಿಗೂ ಪ್ರಚಾರ ಮಾಡ್ತೀರಿ? ಎಲ್ಲ ಕ್ಷೇತ್ರಗಳಿಗೂ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಿಷ್ಟು KH ಮುನಿಯಪ್ಪ ಅವರ ಮಾತು. ನಾನು ಸ್ಟಾರ್ ಪ್ರಚಾರಕ ಅಲ್ಲ, ನಾನು ಪರ್ಮನೆಂಟ್ ಸ್ಟಾರ್ ಪ್ರಚಾರಕ. ಹಾಗಾಗಿ ಎಲ್ಲ ಜಿಲ್ಲೆಗಳಿಗೂ ಮತ್ತು ಎಲ್ಲ ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡ್ತೇನೆ. ಮತ್ತು ಕೋಲಾರ ಭಾಗದಿಂದ ಇವತ್ತು ಪ್ರಚಾರ ಆರಂಭ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಶುಭವಾಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಹಾರೈಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಲಕ್ಷ್ಮೀಪತಿ ಜೊತೆ ಬಸವರಾಜ್.